ಇಬ್ರಿಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡುವ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯಿಂದ ಕೇಳಲ್ಪಟ್ಟನು ಎಂಬುದಾಗಿ. ಗಮನಿಸೋಣ ದೇವರ ಮಕ್ಕಳೇ. ಅಮ್ಮ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ರಿ ವಾಕ್ಯವನ್ನ. ಇಲ್ಲಿ ನಾವು ನೋಡುತ್ತೇವೆ, ಇಬ್ರಿಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಕ್ರಿಸ್ತನು ತಾನು ಭೂಲೋಕದಲ್ಲಿ ಇದ್ದಾಗ ಯೇಸು ಕ್ರಿಸ್ತನು ಕಣ್ಣೀರು ಸುರಿಸಿ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಬೈಬಲ್ ನೋಡ್ತೇವೆ 3 ಸಾರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದನು. ದೇವರ ಮಕ್ಕಳೇ, ನಮಗೆ ನಿಮಗೆ ಕಣ್ಣೀರು ಪ್ರಾರ್ಥನೆ ಬಹಳ ಬಹಳ ಅವಶ್ಯಕವಾಗಿದೆ. ಕಣ್ಣೀರು ಪ್ರಾರ್ಥನೆ ಯಾಕೆ ಗೊತ್ತಾ? ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿ. ಬಹಳ ಜನ ಹೇಳ್ತಾರೆ, ಅಯ್ಯ ನಮ್ಮ ಕಷ್ಟಗಳು ದೇವರಿಗೇನು ಗೊತ್ತಯ್ಯ ಅಂತ ಹೇಳ್ತಾರೆ. ಬಹಳ ಜನದ ಮನುಷ್ಯರ ಕಷ್ಟಗಳು ದೇವರಿಗೇನು ಗೊತ್ತಂತ. ದೇವರ ಮಕ್ಕಳೇ, ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲದ ಸಂಗತಿಗಳು ದೇವರಿಗೆ ಗೊತ್ತಿದೆ. ದೇವರ ಮಕ್ಕಳೇ, ಅದಕ್ಕೋಸ್ಕರ ನಾವು ನೀವೇನ್ ಮಾಡ್ಬೇಕು? ಕಣ್ಣೀರಿನ ಪ್ರಾರ್ಥನೆ ಮಾಡ್ಬೇಕು. ಬಹಳ ಜನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಸಾಲದ, ಕಣ್ಣೀರಿಂದಲೇ ಪ್ರಾರ್ಥನೆ ಮಾಡ್ಬೇಕಾ? ದೇವರ ಮಕ್ಕಳೇ, ಪ್ರಾರ್ಥನೆಗೆ ಆಯಾ ಸಮಯದಲ್ಲಿ ಉತ್ತರ ಬರ್ತದೆ. ಪ್ರಾರ್ಥನೆಗೆ ಆಯಾ ಸಮಯದಲ್ಲಿ ಉತ್ತರ ಬರ್ತದೆ. ಆದ್ರೆ ಕಣ್ಣೀರಿನ ಪ್ರಾರ್ಥನೆಗೆ ಬೇಗ ಉತ್ತರ ಬರುತ್ತದೆ. ಹಲ್ಲೆಲೂಯಾ. ಕಣ್ಣೀರಿನ ಪ್ರಾರ್ಥನೆಗೆ ಏನ್ ಬರ್ತದೆ? ಬೇಗ ಉತ್ತರ ಬರ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ಯಾವುದೋ ಒಂದು ಸಮಯದಲ್ಲಿ ಉತ್ತರ ಬರ್ತದೆ. ಆದ್ರೆ ಕಣ್ಣೀರಿನ ಪ್ರಾರ್ಥನೆಗೆ ಬೇಗ ಉತ್ತರ ಬರುತ್ತದೆ. ದೇವರ ಮಕ್ಕಳೇ, ಹಲ್ಲೆಲೂಯಾ. ದಾವೀದನು ಒಂದು ಮಾತನ್ನು ಹೇಳ್ತಾನೆ ಬೈಬಲ್ ಅಲ್ಲಿ. ತೆಗಿರಿ ಕೀರ್ತನೆ 56ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡೋಣ. ದೇವರ ಮಕ್ಕಳೇ, ಓದಿ ಸಾಕರ್ಸ್ರಿ. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನೋಡ್ದ. ದಾವೀದನು ಹೇಳ್ತಾನೆ ದೇವ್ರ ಮಕ್ಕಳೇ, ಅಯ್ಯ ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದೆ ನೀನು ಬಲ್ಲೆ, ನಿನಗೆ ಗೊತ್ತಿದೆ. ನಾನು ಎಲ್ಲೆಲ್ಲಿ ದೇಶ ಅಲೆದಾಡಿದ್ದೆ ನನಗೆ ನೀನು ಗೊತ್ತಿದೆ. ಆದ್ರೆ ನನ್ನ ಕಣ್ಣೀರು ನಿನ್ನ ಬುದಲಿಯಲ್ಲಿ ತುಂಬಿದೆ. ಹಲ್ಲೆಲೂಯಾ. ಬಾಟಲಿ, ಈ ಬಾಟ್ಲಲ್ಲಿ ದೇವರ ಹತ್ರ ಇರುವಂತ ಬುದ್ದಲಿಯಲ್ಲಿ ನಮ್ಮ ಕಣ್ಣೀರೆಲ್ಲ ತುಂಬಲ್ಪಡ್ತದಂತೆ. ಹಲ್ಲೆಲೂಯಾ. ದಾವೀದ ನೋಡಿ ಎಷ್ಟು ಸ್ಪಷ್ಟ ಹೇಳ್ತಾನ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿ ಇದೆ. ಹಲ್ಲೆಲೂಯಾ. ಅಂದ್ರೆ ದಾವೀದನು ಬಹಳವಾಗಿ ಕಣ್ಣೀರು ಸುರಿಸಿದನು. ಹಲ್ಲೆಲೂಯಾ. ಒಬ್ಬ ದಾವೀದನು ನಾವು ಕೇಳುವಾಗ ದಾವೀದನು ಎಷ್ಟೋ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾನೆ. ಇವತ್ತು ನಮಗೆ ನಿಮಗೆ ದೇವರ ಮಕ್ಕಳೇ ಕಣ್ಣೀರಿನ ಪ್ರಾರ್ಥನೆ ಇಲ್ಲ. ಇವತ್ತು ಬಹಳ ಜನರಿಗೆ, ಸೇವಕರಿಗೆ ಕೂಡ ಕಣ್ಣೀರಿನ ಪ್ರಾರ್ಥನೆ ಇಲ್ಲ. ಬಹಳ ಜನರು ಕಣ್ಣೀರಿನ ಪ್ರಾರ್ಥನೆ, ನಿಮಗೆ ಕಣ್ಣೀರೇ ಬರಕ್ಲ ಅಂತ ಹೇಳ್ತಾರೆ. ನಮಗೆ ಕಣ್ಣೀರು ಬರುವುದಿಲ್ಲ, ನಾವು ಇನ್ನೊಬ್ಬರು ಬೇಕಾದ್ರೆ ಅಳಿಸ್ತೀವಿ. ಹಲ್ಲೆಲೂಯಾ. ದೇವರ ಮಗುವೇ, ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ಸಭೆಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂತವ್ರು ಬೇಕು ಸಭೆಗೆ. ಹಲ್ಲೆಲೂಯಾ. ಸಭೆಗೆ ಎಂತವ್ರು ಬೇಕು ಹೇಳ್ರಿ? ಕಣ್ಣೀರಿಂದ ಪ್ರಾರ್ಥನೆ ಮಾಡೋರು ಬೇಕು. ದೇಶಕ್ಕಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಂತ ಯೋಧರು ದೇವರಿಗೆ ಬೇಕಾಗಿದ್ದಾರೆ. ದೇವರ ಮಕ್ಕಳೇ, ಹಲ್ಲೆಲೂಯಾ. ಬೈಬಲ್ ಅಲ್ಲಿ ನಾವು ನೋಡ್ಬೇಕಾದ್ರೆ, ತೆಗಿರಿ ದೇವರ ಮಕ್ಕಳು, ಬೈಬಲ್ ನೋಡ್ಬೇಕಾದ್ರೆ ಲೂಕನ ಬರೆದ ಸುವಾರ್ತೆ, ಬೇಗ ತೆಗಿರಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ ಓದೋಣ. ನಿಂತುಕೊಂಡು ಅಳುತ್ತಾ, ಅಮ್ಮ, ಒಬ್ಬ ಸ್ತ್ರೀ, ಆಕೆ ಏನು ಪಾಪ ಮಾಡ್ಯಾಳೋ ನಮಗೆ ಗೊತ್ತಿಲ್ಲ ವಿನಃ ಕನ್ನಡದಲ್ಲಿ ದುರಾಚಾರಿ ಆದಂತ ಸ್ತ್ರೀ ಅಂತ ಬರಲ್ಪಡ, ತೆಲುಗಿನಲ್ಲಿ ಪಾಪಾತ್ಮರಲ್ಲ ಸ್ತ್ರೀ ಅಂತ ಇದೆ. ಅಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ವ್ಯಭಿಚಾರ ಮಾಡಿರ್ಬೋದು ಅಂತೇಳಿ ಬಹಳ ಜನರದ್ದು ಒಂದು ಆಲೋಚನೆ. ಚೆನ್ನಾಗಿ ಅರ್ಥ ಮಾಡ್ರಿ. ಆ ಸ್ತ್ರೀ ಯೇಸು ಕ್ರಿಸ್ತನ 2 ಪಾದಗಳನ್ನ ಏನ್ ಮಾಡಿದಂತಾಕೆ ತ್ಯಾವು ಮಾಡಿದಂತ. ದೇವ್ರ ಮಕ್ಕಳೇ, ಹಲ್ಲೆಲೂಯಾ. ಅಮ್ಮ, ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ 2 ಪಾದ ತ್ಯಾವ ಆಗ್ಬೇಕಂದ್ರೆ ನೀವು ಎಷ್ಟು ನೀರು ಕೊಡ್ತೀರಿ? ಟೀ ಕುಡಿಯುವ ಗ್ಲಾಸ್ ಅಷ್ಟು ನೀರು ಕೊಡ್ತೀರಾ? ಇಲ್ಲ ಗ್ಲಾಸ್ ಕುಡಿಯೋಷ್ಟು ನೀರು ಕೊಡ್ತೀರಾ? ಒಂದು ಚಂಬು ನೀರು ಕೊಡ್ತೀರಾ? ಒಂದು ಚಂಬು ನೀರು ಕೊಟ್ರೆ
ಎರಡು ಪಾದಗಳು ಏನಾಗ್ತವೆ ಹೇಳ್ರಿ? ತ್ಯಾವ ಆಗ್ತವ. ಹಲ್ಲೆಲೂಯಾ. ದೇವರ ಮಗಳೇ, ಆಕೆ ಎಷ್ಟು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿರ್ಬೋದು. ಈಗ ಈಗ ಒಂದು ಮಾತಾಡೋದು ಕೇಳ್ರಿ, ಯಾವತ್ತಾದ್ರೂ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ ನಂಬರ್ ಕೈ ಹತ್ರ ನೋಡಿ ನಿಮ್ ಕೈಗಳು. ನಿಜವಾಗ್ಲೂ ಸುಮ್ಮನೆ ಡುಪ್ಲಿಕೇಟ್ ಅಂತ ತಗೋಬೇಡ್ರಿ. ಇನ್ನೆಲ್ಲರೂ ನಿದ್ದೆ ಮಾಡಾರೇನ? ಹಾಕಿರ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ ಅಮ್ಮ ಮಾಡಿದ್ರ ಮಾಡಿರ ನನ್ಮ ಅಂದ್ರೆ ಇನ್ನು ಉಳಿಕೆದ್ರ ಮಾಡಿಲ್ಲ. ಹಲ್ಲೆಲೂಯಾ. ಅಂದ್ರೆ ನೀವು ಚೆನ್ನಾಗಿ ಅರ್ಥ ಮಾಡಿದ್ದೀರಿ ಮಕ್ಕಳೇ. ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಬಹಳ ಬಹಳ ಪ್ರಾಮುಖ್ಯವಾದಂತವ್ರು. ಹಲ್ಲೆಲೂಯಾ. ನಿನ್ನ ಕುಟುಂಬಕ್ಕಾಗಿ ಕಣ್ಣೀರು ಸುರಿಸು. ನಿಮ್ಮ ಮಕ್ಕಳು ಬದಲಾವಣೆಗೋಸ್ಕರ ಕಣ್ಣೀರು ಸುರಿಸು. ನಿಮ್ಮ ಯಜಮಾನಗೋಸ್ಕರ ಕಣ್ಣೀರು ಸುರಿಸು. ಈಗ ನೋಡಿದಿರ ಮಕ್ಕಳೇ, ಎರಡು ಪಾದಗಳು ತ್ಯಾವ ಆಗುವ ಮಟ್ಟಿಗೆ ತನ್ನ ಕಣ್ಣೀರಿಂದ ಯೇಸು ಕ್ರಿಸ್ತನ ಪಾದವನ್ನ ತ್ಯಾವ ಮಾಡಿದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಲಾಸ್ಟ್ಗೆ ವಾಕ್ಯ ಆದ ನಂತರ ಅಲ್ಲಿ ಹೊರಗಡೆ ಅಲ್ಲಿ ನಿಂದಿರಿಸಿ ಹೊರಗಡೆ ಇದ್ದವರೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಸಣ್ಣ ಗ್ಲಾಸ್ ಕೊಡಲ್ಪಡ್ತದೆ. ಯಾವಾಗ ಯಾವಾಗ ಹೇಳ್ರಿ? ಈ ಪ್ರೇಯರ್ ಆದ ನಂತರ ನಾನು ಒಂದಿಬ್ರಿಗೆ ಹೇಳ್ತೀನಿ, ಅಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಗ್ಲಾಸ್ ಕೊಡ್ರಿ. ಬರವಾರ ಈ ವಾರಲ್ಲಿ ಎಷ್ಟು ಕಣ್ಣೀರು ಸುರಿಸಿ ಸುರಿಸಿ ಅದನ್ನ ಹಿಡ್ಕೊಂಬರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಮ್ಮ ನಿಮ್ಗೆ ಯಾವ ಗ್ಲಾಸ್ ಕೊಟ್ರೆ ತುಂಬ್ಸೆ ಬರ್ತೀರಿ ಹೇಳ್ರಿ? ಹೇಳ್ರಿ, ಯಾರಾದ್ರೂ ಒಬ್ರು ಹೇಳ್ರಿ, ಯಾವ ಗ್ಲಾಸ್ ಕೊಟ್ರೆ ತುಂಬ್ಸೆ. ಮತ್ತೆ ಈಗ ನೀರಕ್ಕೆ ಬರ್ಬಾರ್ರಿ ಮತ್ತೆ ನೀವು. ಹಲ್ಲೆಲೂಯಾ. ನಿಮ್ಮ ಕಣ್ಣೀರು ಅಷ್ಟು ಪ್ರಾಮುಖ್ಯವಾಗಿ ನೋಡ್ದ. ನಾವು ಅನ್ಕೋತೀವಿ ಕಣ್ಣೀರು ವ್ಯರ್ಥವಾಗಿವೆ ಅಂತೇಳಿ. ದೇವ್ರ ಮಕ್ಕಳು, ನಮ್ಮ ಕಣ್ಣೀರು ದೇವರ ಬಳಿಯಲ್ಲಿರುವ ಬುದ್ಧುಲಿಯಲ್ಲಿ ತುಂಬಲ್ಪಟ್ಟಿವೆ. ಹಲ್ಲೆಲೂಯಾ. ಅನ್ನಳು ಮಕ್ಕಳ ಸಲುವಾಗಿ ದೇವರ ಸಂಧಾನಕ್ಕೆ ಬಂದ್ಲು. ಸಂಧಾನಕ್ಕೆ ಬಂದು ಕಣ್ಣೀರಿಂದ ಪ್ರಾರ್ಥನೆ ಮಾಡಲು, ದೇವ ನನಗೊಬ್ಬ ಗಂಡು ಮಗನ್ನು ಕೊಡ್ಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ಆಕೆಯ ಮುಖದಲ್ಲಿರುವಂತ ಕಣ್ಣೀರನ್ನ ಕರ್ತನು ಒರೆಸಿಬಿಟ್ಟನು. ಹಲ್ಲೆಲೂಯಾ. ಅನ್ನಾಳ ಪ್ರಾರ್ಥನೆ ನಾನು ಗ್ರಹಿಸಿದ ನೀನು, ಅನ್ನಾಳ ಪ್ರಾರ್ಥನೆ ಸಮವೇಲ ನಾನು ಗ್ರಹಿಸಿದ ನೀನು. ಅಮ್ಮ ಒಬ್ಬ ಮೇಲೆ ಪಾಪ ಮಾಡಿರೋದು. ಈ ಲೋಕದಲ್ಲಿ ಹುಟ್ಟಿದ ಪ್ರತಿ ಮನುಷ್ಯನು ಪಾಪ ಮಾಡಿದ್ದಾನೆ. ಪಾಪ ಬೇರೆ ನಾವು ಮಾಡ್ದಂಗಿರ್ಬೋದು. ಹಲ್ಲೆಲೂಯಾ. ಪ್ರತಿ ಒಬ್ರು ಕೂಡ ಪಾಪಿಯೇ. ಆದರೆ ಆಕೆ ಏನ್ ಮಾಡಿದ್ಲು? ಯೇಸು ಕ್ರಿಸ್ತನ ಬಂಧನ ತಿಳ್ಕೊಂಡ್ಮೇಲೆ ಹೋಗಿ ಕಣ್ಣೀರಿಂದ ಯೇಸು ಕ್ರಿಸ್ತನ ಎರಡು ಪಾದಗಳನ್ನ ತ್ಯಾವ ಮಾಡಿದ್ರು. ನಿಜ ಹೇಳ್ಬೇಕಾದ್ರೆ ನಾವು ವಾಕ್ಯ ಓದಿ ಮುಂದಕ್ಕೆ ಹೋಗೋಕ್ಕಿಂತ ಆ ಎರಡು ಪಾದಗಳು ತ್ಯಾವ ಆಗ್ಬೇಕಾದ್ರೆ ಅಮ್ಮ ಕಣ್ಣೀರು ಹೆಂಗ್ ಬಂದಿರ್ಬೋದು. ಮಾಡಿದ ಪಾಪಗಳಿಗೆ ದಾವೀದನ ಒಂದ್ಸಾರಿ ಹೇಳ್ತಾನೆ,
ಅಯ್ಯ, ನನ್ನ ಮಂಚವು ನನ್ನ ಕಣ್ಣೀರಿಂದ ತೇಲಾಡ್ತಾ ಇದೆ, ನನ್ನ ಹಾಸಿಗೆ ಕಣ್ಣೀರಿಂದ ಒಡ್ಕೊಂಡೋಯ್ತು. ಹಲ್ಲೆಲೂಯಾ. ಅಂದ್ರೆ ದಾವೀದನು ಎಷ್ಟೆಲ್ಲ ಕಣ್ಣೀರು ಹಾಕಿನ ದೇವ್ರ ಮಕ್ಕಳೇ. ಇವತ್ತು ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ಇವತ್ತು ನಿಮ್ಮ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರ್ಬೇಕಂದ್ರೆ ನೀವು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಬೇಕು. ಇವತ್ತು ನೀವು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡದಿದ್ರೆ ಯಾವ ಮಕ್ಕಳು ಚೆನ್ನಾಗಿರಕ್ಕಿಲ್ಲ. ನಿಮ್ ಮಕ್ಕಳು ಚೆನ್ನಾಗಿರ್ಬೇಕಂತ ಎಷ್ಟು ಜನ ಆಸೆ ಪಡ್ತೀರಿ? ಏನಮ್ಮ? ಕಣ್ಣೀರು ಹಾಕ್ಬೇಕು. ನಾಟಕ ಮಾಡಬಾರ್ದು. ಕೆಲವೊಬ್ರು ನಾಟಕ ಮಾಡ್ತಾರ. ನಾಟಕದ ಹತ್ರ ಸರಿ ಆಗ್ತೀವಿ, ದೇವ್ರ ಹತ್ರ ಸರಿ ಆಗ್ತಿಲ್ಲ. ನಾಟಕ ಮಾಡಕ್ ಹೋಗ್ಬೇಡ. ದೇವ್ರ ಹತ್ರ ಬಂದಾಗ ಯಥಾರ್ಥವಾಗಿ ಬಾ. ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುತ್ತದೆ. ಹಲ್ಲೆಲೂಯಾ. ನಟನೆ ದೇವರಿಗೆ ಇಷ್ಟವಿಲ್ಲ. ಯಥಾರ್ಥವಾಗಿ ಮೊರಗಿಡು. ನಿನ್ನ ಸ್ಥಿತಿಯನ್ನ, ನಿನ್ನ ಗತಿಯನ್ನ ದೇವರೊಬ್ಬನೇ ಮಾರ್ಪಡಿಸಿ ರೂಪಿಸುವುದಕ್ಕೆ ಶಕ್ತಿವಂತನು, ಬಲವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರೆಯಲ್ಪಡುತ್ತೆ, ಮತ್ತೊಂದರ ಸುವಾರ್ತೆ 5:4 ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಬಹಳ ಜನರ ಮನೆಯಲ್ಲಿ ಸಮಾಧಾನ ಇಲ್ಲ. ನಾನು ಯಾರ ಮನೆಗೂ ಹೋಗ್ತಾನೆ ಅವ್ರ ಮನೆ ನೋಡೋ ಸಮಾಧಾನ ಇಲ್ಲ. ವಿಷಯದಲ್ಲಿ ದುಃಖ ಪಡ್ತಾ ಇಲ್ಲ, ಗಂಡನ ವಿಷಯದಲ್ಲಿ ದುಃಖ ಪಡ್ತಾ ಇಲ್ಲ, ಹೆಂಡತಿ ವಿಷಯದಲ್ಲಿ ದುಃಖ ಪಡ್ತಾ ಇಲ್ಲ. ದುಃಖ ಪಡ್ತಂದ್ರೆ ಒಳಗೊಳಗೆ ಕುಮ್ಮಿಕೆ ಮನಲ್ಲ. ಪ್ರೇಯರ್ ಮಾಡ್ಬೇಕು. ದೇವ, ನನ್ನ ಹೆಂಡತಿ ಸರಿ ಆಗ್ಬೇಕು, ನನ್ನ ಗಂಡನು, ನನ್ನ ಮಕ್ಕಳು ಸರಿ ಆಗ್ಬೇಕು, ನಮ್ಮ ಸಭೆ ಸರಿ ಆಗ್ಬೇಕು. ನೀನು ಪ್ರಾರ್ಥನೆ ನೀವು ಕಲ್ತು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಫಸ್ಟ್ ನೀನು ಹೇಳಿದ್ ಬಹಳ ಚೆನ್ನಾಗಿದೆ, ಆದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಕ್ಕೆ. ನಾನು ಇನ್ನೊಬ್ರನ್ನ ಅಳಸನ್ ವಿನಃ ನಾನು ಅಳಕ್ಕಿಲ್ಲ ಅಂತಾರೆ. ನೀನ್ ಇನ್ನೊಬ್ರನ್ನ ಅಳಸೋದ್ ಬೇಡ, ನೀನೇ ಅಳಬೇಕು. ಅಲ್ಲಲ್ಲಿ ಒಬ್ಬರನ್ನ ಅಳಸಕ್ ಹೋಗ್ಬೇಡ. ನೀನು ಅಳು, ದೇವರ ಸನ್ನಿಧಾನದಲ್ಲಿ ಕುಂತ್ಕೊಂಡು ಅಳು. ಅದಕ್ಕೋಸ್ಕರ ನೋಡಿ, ಕಳ್ಳಾಕ್ ಒಂದು ಹಾಡಾಡಿದ್ದಾನೆ, ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲೆಯ ಈ ಲೋಕ ಯಾತ್ರೆಯೋಳು, ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲೆಯ ಈ ಲೋಕ ಯಾತ್ರೆಯೋಳು, ಹೇಳುವುದಾದರೆ ಏಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾಡುವೆ, ನಿನ್ನ ಮುಂದೆ. ಯಾರ ಮುಂದೆ ಹೇಳ್ಬೇಕಮ್ಮ? ಯಾರ ಮುಂದೆ ಹೇಳಿ, ಯಾರ ಮುಂದೆ ಅಳಬೇಕು? ದೇವರ ಮುಂದೆ ಅಳಬೇಕು, ದೇವರ ಹತ್ರ ಅಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗಲ್ಲ, ಬಹಳ ಜನರು ಮನುಷ್ಯರ ಹತ್ರ ಅಳ್ತಾರೆ. ಮನುಷ್ಯರು ನೋಡ್ಲತ್ತ ನಟನೆ ಮಾಡ್ತಾ ಇಲ್ಲ ದೇವ್ರ ಮಗ. ಮನುಷ್ಯರ ಹತ್ರ ಅಳಕ್ ಹೋಗ್ಬೇಡ. ಮನುಷ್ಯರ ಹತ್ರ ನಿನ್ನ ಕಷ್ಟಗಳ ಬಗ್ಗೆ ಹಂಚ್ಕೊಳ್ಬೇಕು ಹೋಗ್ಬೇಡ. ನಿನ್ನ ಕುಟುಂಬದ ಬಲಹೀನದ ಬಗ್ಗೆ ಮಾತಾಡಕ್ ಹೋಗ್ಬೇಡ. ನಿನ್ನ ಕಷ್ಟ ಏನೇನು ಕೂಡ ದೇವರ ಮುಂದೆ ಹೇಳು. ದೇವರೇ ಪರಿಹಾರಕನು. ಹಲ್ಲೆಲೂಯಾ. ರೋಗ ಪರಿಹಾರಕನು, ಪಾಪ ಪರಿಹಾರಕನು, ಎಲ್ಲವನ್ನ ಕರ್ತನೆ ನಿನ್ನ ಕುಟುಂಬವನ್ನು ದೇವರೇ ಮಾಡ್ತಾನ ಪರಿಹರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಲ್ಪಡದೆ 125 ಕೀರ್ತನೆ 5-6 ವಚನದಲ್ಲಿ ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ತಾರಂತೆ. ಅಮ್ಮ, ಇವತ್ತು ನಿಮ್ಮ ಮನೇಲಿ ಹಾಡ್ತಾ ಇದ್ರಾ? ನಿಮ್ಮ ಮನೇಲಿ ಸಂತೋಷ ಉಗ್ತಾ ಇದೆಯಾ? ಆದ್ರೆ ಹಿಂದೆ ಎಷ್ಟೋ ಕಣ್ಣೀರು ಸುರಿಸಿರ್ಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ದೇವರ ಪಾದದಲ್ಲಿ ಕಣ್ಣೀರು ಸುರಿಸು. ನಿನ್ನ ಮನೆಯಲ್ಲಿ ಬಹಳ ನಗುನಗುತ್ತಾ ಸಂತೋಷವಾಗಿರ್ತೀಯ. ಒಂದ್ ಸಾರಿ ಆದ್ರೆ ಚರ್ಚ್ ಬಿದ್ದೋಗ್ಬೇಕಾದ್ರೆ ಯಾರು ಸಹಾಯ ಅಷ್ಟಿಲ್ಲ. ಬರೀ 4,000 ನೋಡ್ರಿ ದೇವ್ರ. ಇವತ್ತು ಸಭೆ ಚೆನ್ನಾಗಿ ಬೆಳೆದಿದೆ, ಅವತ್ತು ಅಷ್ಟಿರ್ಲಿಲ್ಲ. ಬರೀ 4,000 ರೂಪಾಯಿ. ನನಗೆ ಎಷ್ಟು ಅವಮಾನ ಗೊತ್ತಾ? ಸಭೆ ಬಿದ್ದೋದ್ರೆ. ಯಾಕಂದ್ರೆ ನಮಗೆ ಮನೆಯಲ್ರೂ ಪರವಾಗಿಲ್ಲ, ಸಭೆ ಐತಂತೇಳಿ ಸಂತೋಷವಾಗಿ ಸೇವೆ ಮಾಡ್ತಾ ಇದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿದ್ದೋಕ್ಕಂತ ಗೊತ್ತಾದಾಗ ನಾನು ಕಣ್ಣೀರಿಂದ 2 ಗಂಟೆ ಮೊಣಕಾಲೂರಿ ಹೆಂಗ ಸುರಿಸಿದ ಕಣ್ಣೀರು ಹಂಗ ಸುರಿಸಿ ಪ್ರಾರ್ಥನೆ ಮಾಡಿದ್ರೆ, ನಾನು 4,000 ಕೇಳಿದ್ರೆ ಆ ಚರ್ಚು ಹಳೆ ಚರ್ಚ್ ಬಿದ್ದೋಗದಂಗೆ ಅದಕ್ಕೆ ಸಪೋರ್ಟ್ ಕೊಡುವುದಕ್ಕಾಗಿ, ಪೈಪ್ ಸಪೋರ್ಟ್ ಇಡುವುದಕ್ಕಾಗಿ 4,000 ಬೇಕಯ್ಯ ಏಸಯ್ಯ ಅಂತೇಳಿ ದೇವಸ್ಥಾನದಲ್ಲಿ ಕಣ್ಣೀರು ಸುರಿಸ್ರೆ 3 ತಿಂಗಳು ಒಳಗೆ ದೇವಾದಿ ದೇವನು 4 ಲಕ್ಷ ನನ್ನ ಕೈಗಳಲ್ಲಿ ಅರ್ಜಿ ಬರುವಂತೆ ಮಾಡಿದನು. ಹಲ್ಲೆಲೂಯಾ.
ಹಲ್ಲೆಲೂಯಾ. ಇದು ಸಭೆಯಲ್ಲಿ, ಈ ಸಭೆ ಸಾಕ್ಷಿ. ಈ ಚರ್ಚ್ ಕಟ್ಟಲ್ಪಟ್ಟದಂದ್ರೆ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಕಟ್ಟಲ್ಪಟ್ಟಿದ್ದು. ಹಲ್ಲೆಲೂಯಾ. ಯಾರ ಹತ್ರ ಹೋಗಿ ಇಸ್ಕೊಂಡ್ ಕಟ್ಟಿಲ್ಲ ಇದನ್ನ, ಅವರೇ ಬಂದು ಕೊಟ್ಟಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಬೇಡಿದ್ರು ಕೂಡ ಕರ್ತನ ಸನ್ನಿಧಾನದಲ್ಲಿ ಕೈ ಚಾಚಿ ಬೇಡುತ್ತೇವೆ. ಆತನೇ ತೃಪ್ತಿಪಡಿಸುತ್ತಾನೆ, ಆತನೇ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನೀವು ನಾವು ಚೆನ್ನಾಗಿರ್ಬೇಕಂದ್ರೆ, ನೀವು ನಾವು ಆಶೀರ್ವಾದ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ಬೇಕು ಹೇಳ್ರಿ? ಹೇಳ್ರಮ್ಮ ಯಮ್ಮ 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 ಬಂಡೆ ಕೂತದ್ರಲ್ವಾ ಅಸಲು ಬ್ರದರ್ಸ್. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು. ಯಾರಿಗೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ಬೇಕು? ಬೈಬಲ್ ವಾಕ್ಯದಲ್ಲಿ ಬರಲ್ಪಡುದು ಅಮ್ಮ, ಬೈಬಲ್ ವಾಕ್ಯದಲ್ಲಿ ಬರಲ್ಪಡುದಮ್ಮ. ನೀನು ಯಾವ್ದಕ್ಕಂದ್ರೆ ಅದಕ್ಕೆ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಬಾರ್ದು. ನೀನು ಪ್ರಾರ್ಥನೆ ಮಾಡಿದ್ರೆ ಅದು ದೇವರ ಚಿತ್ತಾನುಸಾರವಾಗಿ ಆಗಿದ್ರೆ ಆ ಪ್ರಾರ್ಥನೆಗೆ ದೇವರು ಬಲು ಬೇಗ ಉತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬಲು ಬೇಗ ನಿನ್ನನ್ನು ಕರ್ತನು ಮುಟ್ಟುತ್ತಾನೆ. ಆಮೇಲೆ ಇಂಪಾರ್ಟೆಂಟ್ ವಾಕ್ಯಗಳು ನಾವು ಹೋಗೋಣ ದೇವ್ರ ಮಕ್ಕಳ. ಈಗಲಿಂದ ತೆಗಿರಿ ದೇವ್ರ ಮಕ್ಕಳ. ಈಗ ಬರ್ರಿ, ಆಯ್ತು. ಇನ್ನೊಂದು 20 ನಿಮಿಷ ಕಾಲ ಇಂಪಾರ್ಟೆಂಟ್ ವಾಕ್ಯ ಕೇಳೋಣ. ಲೂಕನ ಬರೆದ ಸುವಾರ್ತೆ ತೆಗಿರಿ. ಲೂಕನ ಬರೆದ ಸುವಾರ್ತೆ ತೆಗಿರಿ, 23ನೇ ಅಧ್ಯಾಯ. ಸಾಕಿನ್ನು ಮಾತಾಡ್ಬೇಡ್ರಿ, ಕೇಳಿಸ್ಕೊಟ್ರು ವಾಕ್ಯವನ್ನ. 23ನೇ ಅಧ್ಯಾಯದಿಂದ 23ನೇ ಅಧ್ಯಾಯ 27ನೇ ವಚನದಿಂದ 31 ವಚನವರೆಗೆ ಗಟ್ಟಿಯಾಗಿ ಹೋದ್ರಿ. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು ಯೆರೂಸಲೇಮಿನ ಸ್ತ್ರೀಯರಿಗೆ, ನಮಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಯಾಕೆಂದರೆ ಬಂಜೆಯರು, ಬಸರಾಗದವರು, ಮನೆ ಕೊಡಿಸುವವರು ಧನ್ಯರೆಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂತ ಗಮನಿಸ್ರಿ ದೇವ್ರ ಮಕ್ಕಳ. ಚೆನ್ನಾಗಿ ಗಮನಿಸ್ರಿ ಈ ವಾಕ್ಯವನ್ನ. ನಾವು ಇಲ್ಲಿ ಯೇಸು ಕ್ರಿಸ್ತನು ಅನ್ಯಾಯದ ತೀರ್ಪನ್ನು ಹೊಂದಿ, ತಾನು ಪಾಪ ಮಾಡದಿದ್ರು ಕೂಡ, ಯಾವ ಅನ್ಯಾಯ ಮಾಡಿದ್ರು ಕೂಡ ಆತನು ದೇವರ ಮಕ್ಕಳೇ 150 kg ಶಿಲುಬೆಯನ್ನು ಓಡ್ತಾ ಇದ್ದಾನೆ. ಓಡ್ತಿರುವಾಗ ನಾನು ವಾಕ್ಯದಲ್ಲಿ ನೋಡುವಾಗ ಜನರು ಸ್ತ್ರೀಯರು ಅಂತ ಎಂದೇಳಿ 27 ವಚನದಲ್ಲಿ ಬರಬಾರದು. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ದೊಡ್ಡ ಗುಂಪು ಅಂದ್ರೆ ಒಂದು 100ಕ್ಕಿಂತ 1000 ಜನ ಅನ್ಕೊಡ್ರಿ. ಒಂದು 1000 ಜನ ಯೇಸುವಿನ ಹಿಂದೆ ಬರ್ತಾ ಇದ್ದಾರೆ ಮಕ್ಕಳೇ. ಆ ಸ್ತ್ರೀಯರು ಏನ್ ಮಾಡ್ದಂತೆ? ಹಿಂದೆ ಬಂದು ಎದೆ ಬಡ್ಕೊಳ್ಳುತ್ತಾ, ಸತ್ರುವಾಗ ಸ್ತ್ರೀಯರು ಎದೆ ಬಡ್ಕೊಳ್ತಾ ಇದ್ದಾರೆ. ಯಾಕೆ? ಅಯ್ಯೋ, ಅನ್ಯಾಯದ ತೀರ್ಪು ಅಂತದಾನೆ. ಅಥವಾ ಒಂದು ತೀರ್ಪು ನ್ಯಾಯವಾದ ತೀರ್ಪಲ್ಲ. ಅಯ್ಯೋ, ನನ್ನ ಯೇಸು ನನ್ನ ಪ್ರಾಣ ಪ್ರಿಯನು ಅಂತೇಳಿ ಎದೆ ಬಡ್ಕೊಳ್ತಿರುವಾಗ 28 ಜನ ಹೇಳ್ತಾನೆ, ಯೇಸು ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಹೇಳ್ರಿ, ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ಯೆರೂಸಲೇಮ್ ಸ್ತ್ರೀಯರೇ, ನನಗೋಸ್ಕರ ಅಳಬೇಡ್ರಿ. ಹಲ್ಲೆಲೂಯಾ. ಮತ್ತೆ ಯಾರಿಗೋಸ್ಕರ ಅಳಬೇಕಯ್ಯ? ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳೀರಿ. ಹಲ್ಲೆಲೂಯಾ. ಈಗ ಸ್ವಲ್ಪ ಅರ್ಥ ಮಾಡ್ರಿ. ಯಾವತ್ತಾದ್ರೂ ನಿಮಗೋಸ್ಕರ ಹತ್ತಿರ? ಯಾವತ್ತಾದ್ರೂ ನಿಮ್ಮ ಮಕ್ಕಳಿಗೋಸ್ಕರ ಹತ್ತಿರ? ನಿಮ್ಮ ಮಕ್ಕಳಿಗೋಸ್ಕರ ಹತ್ತಿರ? ಇವತ್ತೇ ನಾವು ಭೂಲೋಕದಲ್ಲಿ ಅಳಬೇಕು ದೇವ್ರ ಮಕ್ಕಳೇ. ಒಂದು ದಿನ ಬರ್ತದೆ ನರಕದಲ್ಲಿ ನಾವು ನಮ್ಮ ಮಕ್ಕಳು ಅಳಬೇಕಾಗ್ತದೆ. ಅಮ್ಮ, ಇವತ್ತು ನಿನ್ನ ಮಕ್ಕಳಿಗೋಸ್ಕರ ನೀವು ಅಳದಿದ್ರಿಗಿನ ನಿನ್ನ ಮಗ ನರಕದಲ್ಲಿ ಅಳಬೇಕಾಗ್ತದೆ. ಹಲ್ಲೆಲೂಯಾ. ಅಮ್ಮ, ನಿನ್ನ ವಿಷಯದಲ್ಲಿ ನೀನು ಅಳದಿದ್ರೆ ಅದಕ್ಕೋಸ್ಕರ ವಾಕ್ಯ, ದುಃಖ ಪಡುವರು ಧನ್ಯರು ಅಂದ್ರೆ ಅರ್ಥ ಏನು? ಪಾಪದ ನಿಮಿತ್ತವಾಗಿ ದುಃಖ ಪಡುವರು ಧನ್ಯರು.
ವಾಕ್ಯದಲ್ಲಿ ನೋಡ್ತೇವೆ, ಲೂಕನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಆ ಸ್ತ್ರೀ ಯೇಸು ಕ್ರಿಸ್ತನ ಕಡೆಗೆ ಬಂದು ಆಕೆ ಪಾದವನ್ನ ಕಣ್ಣಿನಿಂದ ತ್ಯಾವ ಮಾಡಲು ಕೊನೆಯದಾಗಿ ನೋಡ್ತೇವೆ, ಅಮ್ಮ ಸಮಾಧಾನದಿಂದ ಮನೆಗೆ ಹೋಗಮ್ಮ ಅಂತ ಹೇಳಿದನು. ಹಲ್ಲೆಲೂಯಾ. ಹೇಳ್ರಿ, ದುಃಖದಿಂದ ಬಂದಳು, ಸಮಾಧಾನದಿಂದ ಮನೆಗೆ ಹೋದಳು. ಜೋರ ಚಪ್ಪಲಾಗಿ ದೇವರನ್ನ ಕರ್ಕೊಡ್ಸ್ರೆ. ಆ ಚಿಂತಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಃಖದಿಂದ ಬಂದಳು, ಸಮಾಧಾನವಾಗಿ ಹೋದಳು. ಹಲ್ಲೆಲೂಯಾ. ಅಮ್ಮ ಕಣ್ಣೀರು ಸುರಿಸಿದವ್ರ ಪರಿಸ್ಥಿತಿ ಹೆಂಗಿರ್ತದೆ ಕೊನೆಯದಾಗಿ ಅಂದ್ರೆ ಸಮಾಧಾನವಾಗಿರುತ್ತದೆ. ಹಲ್ಲೆಲೂಯಾ. ಇವತ್ತು ದುಃಖ ಪಡುವವರು ಜೀವಿತ ನಾಳೆ ಸಮಾಧಾನವಾಗಿರ್ತದಮ್ಮ. ಇವತ್ತು ನೀನು ಮಾಡಿದ ಪ್ರಾರ್ಥನೆ ನಾಳೆ ನಿನಗೆ ಫಲ ಕೊಡ್ತದೆ. ಇವತ್ತು ನೀನು ತ್ಯಾಗ ಮಾಡಿದ ತ್ಯಾಗ ನಿನಗೆ ದೊಡ್ಡ ಸಹಾಯ ಬರ್ತದೆ. ಇವತ್ತು ನೀನು ಸಣ್ಣ ಸಣ್ಣ ಸಹಾಯ ಮಾಡ್ತೀಯಲ್ಲ, ದೇವರ ನೆನಪಿಟ್ಟುಕೊಂಡು ನಿನಗೋಸ್ಕರ ದೊಡ್ಡ ಸಹಾಯವನ್ನು ಕರ್ತನು ಮಾಡುತ್ತಾನೆ. ಕರ್ತನು ಮರ್ತೋಗುವುದಕ್ಕೆ ಮನುಷ್ಯನಲ್ಲ, ಕರ್ತನು ಮರ್ತೋಗುವುದಕ್ಕೆ ಅನ್ಯಾಯಸ್ಥನಲ್ಲ. ಆಮೇಲೆ ದೇವರು ಎಂದಿಗೂ ಮರ್ತೋಗುವುದಿಲ್ಲ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನೆ, ಅಮ್ಮ ನನಗೋಸ್ಕರ ಅಳ್ಬೇಡ್ರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಮ್ಮ. ಇವತ್ತು ನಿಮ್ಮ ಮಕ್ಕಳು ಬದಲಾವಣೆ ಆಗ್ಬೇಕಂದ್ರೆ ಕಣ್ಣೀರ್ ಹಾಕಿ ಅಳಬೇಕು. ಇವತ್ತು ನಿಮ್ಮ ಯಜಮಾನರು ಬದಲಾವಣೆ ಆಗ್ಬೇಕಾದ್ರೆ ಕಣ್ಣೀರ್ ಹಾಕಿ ಅಳಬೇಕು. ನಿಮ್ಮ ಕುಟುಂಬ ಸೌಖ್ಯವಾಗಿರ್ಬೇಕಾದ್ರೆ, ನಿಮ್ಮ ಕುಟುಂಬ ಆಶೀರ್ವಾದವಾಗಿರ್ಬೇಕಾದ್ರೆ ನೀವು ಕಣ್ಣೀರ್ ಹಾಕಿ ಅಳಬೇಕು. ನೀವು ಎಷ್ಟು ಅಳದ್ರು, ದೇವರ ಸಂಘದಲ್ಲಿ ಎಷ್ಟು ಅಳದ್ರು ಅಷ್ಟು ನಿಮಗೆ ಸಮಾಧಾನ, ಆಶೀರ್ವಾದ, ನೆಮ್ಮದಿ ಎಲ್ಲವಿರುತ್ತದೆ. ಹಲ್ಲೆಲೂಯಾ. ಕೆಳಗೆ 29 ವಚನ ಒಂದು ಓದೋಣ. ಯಾಕೆ ಅಂದರೆ ಬಂಜಿಯರು, ಬಸರಾಗದವರು, ಮಲೆ ಕುಡಿಸಿದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಯಾವ ದಿವಸ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಿನಗಳು ಬರ್ತವಂತೆ. ಅದ್ ಯಾವಾಗ ಬರ್ತವಂತೆ, ಆ ದಿನಗಳು ಬರ್ತವಂತೆ ದೇವ್ರ ಮಕ್ಕಳೇ. ಆ ಕೆಳಗೆ ಹೆಂಗೆ ಓದೋಣ, ಹೋದ್ರಿ. ಯಾಕೆಂದರೆ ಬಂಜಾರ ಬಸರ ಮಲೆ ಕುಡಿಸುವ ಧನ್ಯರೆಂದು ಜನರು ಹೇಳುವ ದಿವಸ ಬರುತ್ತದೆ. ಆ ಕಾರಣದಲ್ಲಿ ಜನರು ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಚೆನ್ನಾಗಿ ಅರ್ಥ ಮಾಡಿರ್ತಾರೆ ಮಕ್ಕಳೇ. ಆ ಕೆಳಗೆ ಹೆಂಗೆ ಓದೋಣ. ಹೋದ್ರಿ. ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ, ಮರ ಹಸಿವಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದರು. ಏನ್ ಅರ್ಥ ಇದು? ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಡಿದ್ರು ಮಕ್ಕಳೇ. ಯೇಸ್ವಾಮಿ ಶಿಲ್ವೆ ಹೊತ್ತುಕೊಂಡು ಹೇಳಿದಂತ ಮಾತು, ಮರ ಹಸಿವಾಗಿರುವಾಗ ಇಷ್ಟೆಲ್ಲ ಮಾಡಿದರೆ, ಮರ ಹಸಿವಾಗಿರುವಾಗ ಇಷ್ಟೆಲ್ಲ ಮಾಡಿದರೆ. ಕೇಳಿಸ್ಕೊಳ್ತೀರಾ? ಮರ ಅಂದ್ರೆ ಯಾರು? ಯೇಸ್ವಾಮಿ. ಮರ ಹಸಿವಾಗಿರುವಾಗ, ಹಸಿಯಾಗಿರುವಾಗ ಅಂದ್ರೆ ಚೆನ್ನಾಗಿ ಅರ್ಥ ಮಾಡಿದ್ವಿ ಮಕ್ಕಳೇ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಒಣಗಿದ ಮರ ಫಲ ಕೊಡ್ತದ? ಹಸಿ ಇರುವಂತ ಮರ ಫಲ ಕೊಡ್ತದ? ಹೇಳಿ. ಒಣಗಿದ ಮರ ಫಲ ಕೊಡಕ್ಕಾಗಲ್ಲ. ಹಲ್ಲೆಲೂಯಾ. ಅಂದ್ರೆ ಯೇಸ್ವಾಮಿ ಫಲ ಕೊಟ್ಟಿದ್ದಾನೆ. ಯೇಸ್ವಾಮಿ ನ್ಯಾಯವನ್ನು ಮಾತಾಡಿದ್ದಾನೆ, ನೀತಿ ಮಾತಾಡಿದ್ದಾನೆ, ಪ್ರೀತಿ ಮಾಡಿದ್ದಾನೆ. ಯಾರಿಗೆ ಅನ್ಯಾಯ ಮಾಡಿಲ್ಲ, ಯಾರಿಗೆ ಮೋಸ ಮಾಡಿಲ್ಲ, ಯಾರಿಗೆ ತೊಂದರೆ ಕೊಟ್ಟಿಲ್ಲ. ಯೇಸು ಕ್ರಿಸ್ತನಿಗೆ, ನೀತಿವಂತನಾದ ಯೇಸು ಕ್ರಿಸ್ತನಿಗೆ, ಪವಿತ್ರನಾದ ಯೇಸು ಕ್ರಿಸ್ತನಿಗೆ ಇಷ್ಟೆಲ್ಲ ಮಾಡಿದ್ರೆ ಇನ್ನ ಮರ ಒಣಗೋಗುವಾಗ ಏನಾಗುವುದು ಅಂದ್ರೆ, ಅಧರ್ಮ ಮನುಷ್ಯರಲ್ಲಿ ಹೆಚ್ಚಾಗುವಾಗ ಇನ್ನು ಮುಂದಕ್ಕೆ ಎಂತ ಶಿಕ್ಷೆಗಳು ಬರಬಹುದು ಅರ್ಥ ಮಾಡ್ರಿ ದೇವರ ಮಕ್ಕಳೇ. ಪವಿತ್ರನಾದ ಯೇಸು ಸ್ವಾಮಿಗೆ, ನೀತಿವಂತನಾದ ಯೇಸು ಸ್ವಾಮಿಗೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಿಲ್ಲ ಪರಿಶುದ್ಧನಿಗೆ ಇಷ್ಟೆಲ್ಲ ಕಷ್ಟ ಕೊಡುವುದಾದ್ರೆ, ಮುಳ್ಳಿನ ಕಿರೀಟ ಇಡುವುದಾದ್ರೆ, 39 ಚಡಿಯೇಟು ಹೊಡೆಯುವುದಾದ್ರೆ, ಆತನ್ನ ಹಿಂಸಿಸುವುದಾದ್ರೆ, ಆತನ ಹೊಡೆಯುವುದಾದ್ರೆ, ಆತನ ಮೈಯೆಲ್ಲ ಗಾಯ ಮಾಡುವುದಾದ್ರೆ, ಮಕ್ಕದ ಮೇಲೆ ಉಗುಳುದಾದ್ರೆ, ಆತನಿಗೆ ಅಷ್ಟೆಲ್ಲ ನೀತಿವಂತನಿಗೆ ಮಾಡುವುದಾದ್ರೆ ಮರ ಒಣಗಿ ಹೋಗುವಾಗ ಏನಾಗುವುದು? ದೇವ್ರ ಮಗುವೆ ಚೆನ್ನಾಗಿ ಅರ್ಥ ಮಾಡಿ. ಇಲ್ಲಿ ಬಹಳ ಜನ ಕುಂತವರು ಒಣಗೋಗಿರಿ. ನಿಮ್ಮ ಪಾಪದ ನಿಮಿತ್ತವಾಗಿ ಒಣಗೋಗಿರಿ, ನಿಮ್ಮ ಮಾತುಗಳ ನಿಮಿತ್ತವಾಗಿ ಒಣಗೋಗಿರಿ. ನಿಮ್ಮ ಮಾತುಗಳು ಸರಿಗಿಲ್ಲ, ಒಣಗೋಗಿ. ಮುಂದೆ ಬರುವಂತ ಕಷ್ಟಗಳು ಬಹಳ ಭಯಂಕರವಾಗಿರ್ತವೆ ದೇವರ ಮಗುವೆ. ಅದಕ್ಕೋದ್ರೆ ವಾಕ್ಯದಲ್ಲಿ ಬರಬಾರದೆ, ನಿನ್ನ ಮಾತಿನಿಂದಲೇ ನಿನ್ನ ನೀತಿವಂತರಿಂದ ಎಣಿಸಲ್ಪಡ್ತಿ, ನಿನ್ನ ಮಾತಿನಿಂದಲೇ ನಿನ್ನ ಅಪರಾಧಿ ಅಂತೇಳಿ ಎಣಿಸಲ್ಪಡ್ತಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ದೇವರ ಮಗುವೆ, ಒಣಗೋಗಿವ ಅಮ್ಮ, ಒಣಗೋಗಿಯಾ? ನಿನ್ನಲ್ಲಿ ಪ್ರಾರ್ಥನೆ ಐತ್ಯಾ? ಪ್ರಾರ್ಥನೆ ಅಂದ್ರೆ ನೀನು ಒಣಗೋಗಿ. ನಿನ್ನಲ್ಲಿ ಕಣ್ಣೀರು ಪ್ರಾರ್ಥನೆ ಇಲ್ಲ, ಒಣಗೋಗಿ. ನಿನ್ನಲ್ಲಿ ಪವಿತ್ರತೆ ಇಲ್ಲ, ಒಣಗೋಗಿ. ನಿನ್ನಲ್ಲಿ ನ್ಯಾಯವಿಲ್ಲ, ಒಣಗೋಗಿ. ನೀನು ದೇವ ಸಂಧಾನಕ್ಕೆ ರೆಗ್ಯುಲರ್ ಬರ್ತಾ ಇಲ್ಲ,
ಒಣಗೋಗಿ. ನೀನು ಸರಿಯಾಗಿ ಪ್ರಾರ್ಥನೆ ಮಾಡ್ತಿಲ್ಲ, ಒಣಗೋಗಿ. ಉಪವಾಸ ಮಾಡ್ತಿಲ್ಲ, ಒಣಗೋಗಿ. ಇವತ್ತು ಬಹಳ ಜನ ಇಂಥ ತಯಾರಾಗಿಬಿಟ್ಟಾರ. ಅವರು ಪ್ರಾರ್ಥನೆ ಮಾಡಂಗಿಲ್ಲ, ಇನ್ನೊಬ್ರು ಕೊಟ್ಟು ಪ್ರಾರ್ಥನೆ ಮಾಡಿಸ್ತಾರ. ನೀನು ಒಣಗೋಗಿ. ಎಷ್ಟೇ ನಿಮಗೆ ಪ್ರಾರ್ಥನೆ ಮಾಡಿದ್ರೆ ನಾವು ಹಸಿರು ಬರಕ್ಕೆ ನಾವೇ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಾವು ಹಸಿವಾಗಿರ್ತೇವೆ. ನಾವು ಇನ್ನೊಬ್ರು ಕೂಡ ಪ್ರಾರ್ಥನೆ ಮಾಡಿಸುವಂತ ಸ್ಥಿತಿಯಲ್ಲಿ ಯಾವಾಗ ನಾವು ಬರ್ತೀವೋ ಅವಾಗ ನಾವು ಒಣಗಿ ಹೋಗುತ್ತೇವೆ. ನಾವು ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಮರ ಹಸಿಯಾಗಿರುವಾಗಲೇ, ಅಂದ್ರೆ ಯೇಸ್ವಾಮಿ ಹಸಿಯಾಗಿದ್ದಾನೆ. ಯೇಸ್ವಾಮಿನಲ್ಲಿ ಎಷ್ಟು ಫಲಗಳು? ಪ್ರೀತಿಯ ಫಲ, ನಂಬಿಕೆ ಫಲ, ನ್ಯಾಯದ ಫಲ. ಎಷ್ಟು ಯೇಸ್ವಾಮಿ ಪ್ರೀತಿ ಮಾಡಿಲ್ಲ ಅಮ್ಮ, ಎಷ್ಟು ಯೇಸ್ವಾಮಿ ಅಂತವನಿಗೆ ಎಷ್ಟು ಶಿಕ್ಷೆ ಬಂದ್ರೆ, ಅಧರ್ಮ ಮಾಡಿದ, ಅಧರ್ಮ ಒತ್ತಿದ, ಮಾಟ ಮಂತ್ರ ಮಾಡುವಂತ, ಮಾಡಿಸ್ಕೊಂಡು ಬರುವಂತ, ತೋದಾಕುವಂತ, ಮಾಡುವಂತ ಇಂಥ ಪ್ರಜೆಗಳು ಒಣಗಿ ಹೋಗದಂಗಿರ್ತಾರ? ದೇವರ ಮಗುವೆ, ಒಣಗೋಗಿ ಏನು ಸ್ವಲ್ಪ ಅರ್ಥ ಆಲೋಚನೆ ಮಾಡಿಕೋ. ಹಸಿರಿರುವಂತ ಮರಕ್ಕೆ ಅಷ್ಟು ಕಷ್ಟ ಕೊಟ್ರೆ ಒಣಗೋಗಿರುವ ಮರಕ್ಕೆ ಇನ್ನೆಷ್ಟಾಗುವುದು? ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಪೇತ್ರ ಒಂದು ಮಾತು ಹೇಳ್ತಾನೆ. ಮೊದಲೇ ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲೆಂದು ಹುಡುಕುತ್ತಾ ತಿರುಗ್ತದನಂತಾನು. ಎಷ್ಟು ಜನ ನುಗ್ಗ್ಯಾನ ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ಒಬ್ಬನಿಗೆ ಗೊತ್ತು. ನಿಮ್ಮನ್ನ ತಣ್ಣಗಾಗ್ಬಿಡುತ್ತೆ. ಯಾರನ್ನ ಸೈತಾನ ನುಂಗ್ತಾರ ಅವ್ರು ತಣ್ಣಗಾಗಿರ್ತಾರೆ ಭಕ್ತಿಯಲ್ಲಿ. ಅವ್ರಲ್ಲಿ ಭಯ ಇರಕ್ಲ, ಭಕ್ತಿ ಇರಕ್ಲ, ಪ್ರೀತಿ ಇರಕ್ಲ. ದೇವರಂದ್ರೆ ರೆಸ್ಪೆಕ್ಟ್ ಇಲ್ಲ, ಸೇವಕರಂದ್ರೆ ರೆಸ್ಪೆಕ್ಟ್ ಇಲ್ಲ, ಮಂದಿರ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ವಾಕ್ಯ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ಆತ್ಮೀಯ ಅಂದ್ರೆ ರೆಸ್ಪೆಕ್ಟ್ ಇರಕ್ಲ ಅವ್ರಿಗೆ. ಅವ್ರು ತಣ್ಣಗಾಗಿರ್ತಾರೆ. ಯಾಕಂದ್ರೆ ಸೈತಾನ ಅವ್ರು ನುಂಗಿದ್ದಾನ. ಅದಕ್ಕೆ ವಾಕ್ಯ ಇರುತ್ತೆ, ಗರ್ಜಿಸುವ ಸಿಂಹದ ಮೊದಲು ಯಾರು ನುಂಗಲಂತೆ ಹುಡುಕುತ್ತಾ ತಿರುಗ್ತಾ ಇದ್ದಾನಂತೆ. ಅಲ್ಲೆಲ್ಲೂಯ. ನೋಡ್ರಿ ದೇವ್ರ ಮಕ್ಕಳೇ, ಪೇತ್ರ ಏನಂತ ಹೇಳ್ತಾನೆ ದೇವ್ರ ಮಕ್ಕಳೇ? ಸೈತಾನ್ ಬಗ್ಗೆ ಒಂದು ಮಾತು ಹೇಳ್ತಾನೆ. ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರನ್ನು ನುಂಗಲಿ, ಎಲ್ಲರಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗ್ತಾ ಇದ್ದಾನಂತೆ. ನೀವು ಆಲ್ರೆಡಿ ಸಿಕ್ಕಿರ್ತೀರ ಕೈಯಾಗ, ನಿಮ್ ನೋಡಿದ್ರೆ ಹಂಗೆ ಕಾಣ್ತದೆ, ಸಿಕ್ಕಿರಂಗಮ್ಮ ಕಾಣ್ತದೆ. ಅಲ್ಲೇಲಿಯ. ಅವನು ಹುಡುಕಿ ಏನ್ ಮಾಡ್ತಾನಂತೆ? ನುಂಗಿ ಬಿಡ್ತಾನಂತೆ. ಅದಕ್ಕೋಸ್ಕರ ಪೌಲನ ಅದಕ್ಕೆ ಒಂದು ಮಾತು ಹೇಳ್ತಾನೆ. ಆ ವಾಕ್ಯ ಓದ್ರಿ, ಈಗ ನಿಮ್ಗೆ ಅರ್ಥ ಆಗ್ತದೆ. ಓದ್ರಿ ದೇವ್ರ ಮಕ್ಕಳು, ಓದ್ರಿ. 2ನೇ ತಿಮೋತಿ ಬರೆದ ಪತ್ರಿಕೆ. ಪೌಲನು 2 ತಿಮೋತಿ ಬರಿಬೇಕಾದ್ರೆ 4ನೇ ಅಧ್ಯಾಯ 17 ವಚನ ಓದ್ರಿ. ಯಾರಾದ್ರೂ ಓದ್ರಿ. ಓದ್ರಿ, ಓದೋಣ. ಪೌಲನು ತಿಮೋತಿ ಬರೆದ 2ನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 17 ವಚನ ಓದ್ರಿ ಯಾರಾದ್ರು. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು, ಚೆನ್ನಾಗಿ ಕೇಳಿಸ್ಕೊಡ್ರಿ ಮಕ್ಕಳೇ, ನನ್ನ ಬಳಿಯಲ್ಲಿ ನಿಂತ್ಕೊಂಡು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆ ಎಂತ ಸುವಾರ್ತೆ ಕಣ್ರಿ ಈತನು. ಇವತ್ತಿಂದ ಸೇವಕರು ಪ್ರಪಂಚದಲ್ಲಿ ಸಿಗ್ತಾ ಇಲ್ಲ. ಅಲೋ, ಇಂಥ ಸೇವಕ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆ ಯಾರಿಗೆ? ದೇವ್ರು ನಂಬಿದಾರಿಗೆ, ನಂಬಲಾರ್ದರಿಗೆ? ನೋಡಿದ, ಇವತ್ತು ನಂಬಲಾರ್ದರಿಗೆ ಸುವಾರ್ತೆ ಯಾರಿಗಂತೆ ವಾಕ್ಯದಲ್ಲಿ ಬರ್ಬಾರ್ದೆ? ನನ್ನ ಬಲಪಡಿಸಿ ನನ್ನ ಮೂಲಕ ಸುವಾರ್ತೆ ಸಂಪೂರ್ಣವಾಗಿ ಸಾರಲ್ಪಡುವಂತೆ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆ. ಅನ್ಯ ಜನರು ಕೇಳ್ಬೇಕು ಸುವಾರ್ತೆ. ಯಾರು ಕೇಳ್ಬೇಕು ಸುವಾರ್ತೆ? ನೀವೆಲ್ಲ ಒಂದೊಂದು ಕಾಲದಲ್ಲಿ ಅನ್ಯ ಜನರಾಗಿದ್ರೆ ದೇವ್ರ ನಂಬಿಕೆ ಬಂದಿರಾ? ಅನ್ಯ ಜನರು ನಮ್ಮ ಸಭೆಯಲ್ಲಿ. ಆಮೇಲೆ ಕೆಳಗೋಡಪ್ಪ. ಇದಲ್ಲದೆ ಅಬ್ಬಾ ಏನಂತೆ ನೋಡ್ರಿ ವಾಕ್ಯದಲ್ಲಿ ಪೌಲನು ತನ್ನ ಸಾಕ್ಷಿ ನೋಡ್ರಿ ಹೇಳಿದನ. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ಪೇತ್ರನ ಅದಕ್ಕಿಂತ ಮುಂಚೆ ಏನ್ ಮಾಡ್ದ? ಸೈತಾನ ಗರ್ಜಿಸುವ ಸಿಂಹದೋಪದಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಿದನಂತೆ. ಆದ್ರೆ ಪೌಲ ಹೇಳ್ತಾನೆ, ಸೈತ ಏನ್ ಹೇಳ್ತಾನೆ? ಸಿಂಹದ ಬಾಯಿಂದ ಹೇಳಿದೆ, ಆತನು ನನ್ನ ಸಿಂಹದ ಬಾಯಿಂದ ತಪ್ಪಿಸಿದನು. ನಾನು ಯಾವ ದುಷ್ಕಾರ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಅಲ್ಲಲ್ಲಿಯ ಅಂದ್ರೆ ಅರ್ಥ ಮಾಡಿದ್ದೇವ್ರ ಮಕ್ಕಳೇ, ಸೈತಾನನು ಯಾರನ್ನು ಹಿಡಿದುಕೊಳ್ಳಕ್ಕಲ್ಲೋ ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ.
ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಹೋಗೋದು ಆಸೆ ಮಾಸೆ ಅಲ್ಲ, ಸುಲಭವಾದ ಕೆಲಸ ಅಲ್ಲ. ಪರಲೋಕ ರಾಜ್ಯಕ್ಕೆ ಹೋಗೋದು, ಅಮೇರಿಕ ಹೋಗೋದು ಸುಲಭ, ವಿಷಯ ಮಾಡಿಸ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗೋದು ಸುಲಭ. ಆದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಬೆವರು ಸುರಿಸ್ಬೇಕು, ಸೈತಾನನ ಕೈಯಿಂದ ತಪ್ಪಿಸ್ಕೋಬೇಕು. ನೋಡ್ರಿ, ಪೌಲ್ ಹೇಳ್ತಾನೆ, ಅವನ ಸಿಂಹದ ಬಾಯಿಯಿಂದ ನಾನು ತಪ್ಪಿಸಿ ಯಾವ ದುಷ್ಕಾರ್ಯವು ಮಾಡದಂತೆ ದೇವರು ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ನನ್ನನ್ನು ಸೇರಿಸುವನು. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನ ನಂಬಿದ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಸೇರ್ತಂತ ಅನ್ಕೋಬೇಡ. ಅದು ಬಹಳ ತಪ್ಪು, ಅದು ಮಾಯಾ, ಅದು ಮಾಯಾ. ಹಲ್ಲೆಲೂಯಾ. ನೀನು ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಸುವಾರ್ತೆಗೋಸ್ಕರ ಪ್ರಯಾಸ ಪಡಬೇಕು, ಪ್ರಾರ್ಥನೆ ಮಾಡಬೇಕು, ಕಣ್ಣೀರು ಸುರಿಸ್ಬೇಕು. ಹಲ್ಲೆಲೂಯಾ. ಅಂಥವ್ರು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಿನ್ನಲ್ಲಿ ಬಲಾತ್ಕಾರ ಇರಬೇಕು. ನಾನು ಹೋಗ್ಬೇಕು ಪರಲೋಕ ರಾಜ್ಯಕ್ಕೆ ನಾನು ಹೋಗ್ಬೇಕು. ಒಂದ್ಸರಿ ಗಂಡ ಹೆಂಡತಿ ಇಬ್ರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಗಂಡ ಹೆಂಡತಿ ಇಬ್ರು ಪ್ರಾರ್ಥನೆ ಮಾಡ್ತಾರೆ. ಗಂಡ ಪ್ರಾರ್ಥನೆ ಮಾಡ್ತದಾನ, ಹೆಂಡತಿ ಪ್ರಾರ್ಥನೆ ಮಾಡ್ಕೊಂಡು ಸಾಕು ಮಾಡ್ಕೊಂಡು ಹೋಗ್ಬಿಟ್ಲಂತೆ. ಅಮ್ಮ ಕೇಳಿಸ್ಕೊಡ್ರಿ, ಹೆಂಡತಿ ಸಾಕು ಮಾಡ್ಕೊಂಡು ಹೋದಾಗ ಗಂಡ ಪ್ರಾರ್ಥನೆ ಮಾಡ್ತಾನ, ಬಂದು ನೋಡಿದ್ಲು ಗಂಡ ಪ್ರಾರ್ಥನೆ ಮಾಡ್ತಾನ, ಬಂದು ನೋಡಿದ್ಲು ಗಂಡ ಪ್ರಾರ್ಥನೆ ಮಾಡ್ತಾನ, ಬಂದು ನೋಡಿದ್ಲು ಗಂಡ ಪ್ರಾರ್ಥನೆ ಮಾಡ್ತಾನ. ಏನಯ್ಯ ನೀನು ನಡುವು ನಯಂಗಿಲ್ಲ, ಮೊಣಕಲ್ ನಯಂಗಿಲ್ಲ, ಎಷ್ಟೊತ್ತಿಂದ ನೀವು ಪ್ರಾರ್ಥನೆ ಮಾಡ್ತೀವಿ, ಎದ್ದೇಳೆಯ ಸಾಕಂದ್ರೆ ಹೇಳಂತೆ, ನಿನ್ನ ಆತ್ಮ ನಿಂದು, ನನ್ನ ಆತ್ಮ ನಂದು. ನಗದಲ್ಲ ಪ್ರಕಾಶ್, ಇದು ಸೀರಿಯಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಆತ್ಮ ನಿಂದು, ನನ್ನ ಆತ್ಮ ನಂದು. ಅಮ್ಮ, ಅದರಿಂದ ನಾವು ಎಷ್ಟು ಕಲಿಯೋದಕ್ಕೆ ಗೊತ್ತಾ ಅಮ್ಮ? ನಿಮ್ಮ ಆತ್ಮ ನಿಂದು, ನಿಮ್ ಗಂಡ್ರ ನಿಮ್ದು. ಏಡ್ತಿ ಪರ್ಲಕ ಹೋದ್ರೆ ಗಂಡ ಪರ್ಲಕ ಹಚ್ಕೋತಾನಂತ ಏನಿಲ್ಲ. ಗಂಡ ಪರ್ಲಕ ಹಚ್ಕೋದ್ರೆ ಏಡ್ತಿ ಪರ್ಲಕ ಹಚ್ಕೋಕಂತ ಏನಿಲ್ಲ. ಏಡ್ತಿ ನರಕಕ್ಕೆ ಹೋಗೋದು, ಗಂಡ ಪರ್ಲಕ ಹಚ್ಕೋದು, ಗಂಡ ನರಕಕ್ಕೆ ಹೋಗೋದು, ಏಡ್ತಿ ಪರ್ಲಕ ಹಚ್ಕೋಬಹುದು. ಇಲ್ಲ ಗಂಡ ಹೆಂಡತಿ ಇಬ್ಬರು ಸೇರಿ ಪರ್ಲಕ ಹಚ್ಕೋದು, ಇಲ್ಲ ಗಂಡ ಹೆಂಡತಿ ಸೇರಿ ನರಕಕ್ಕೆ ಹೋಗ್ಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನೀನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪೌಲನ ಬಗ್ಗೆ ನಾವು ನೋಡ್ಬೇಕಾದ್ರೆ ಎಷ್ಟೆಲ್ಲ ಕಣ್ಣು ಸುರಿಸಿ ಪ್ರಾರ್ಥನೆ. ಅದಕ್ಕೋಸ್ಕರ ಮಕ್ಕಳೇ, ಅಮ್ಮ ಒಂದ್ ಮನೇಲಿ ಗಂಡ ಹೆಂಡತಿ ಹೆಂಗಿರ್ಬೇಕಂತ, ಗಂಡ ಹೇಳ್ತಿ ಅಂತ ನೀನು ಪ್ರಾರ್ಥನೆ ಮಾಡಕ್ಕಲ್ಲ ಅಂತ. ಗಂಡನ ಪ್ರಾರ್ಥನೆ ಗಂಡಗ, ಹೇಳ್ತಿ ಪ್ರಾರ್ಥನೆ ಹೇಳ್ತಿಗೆ. ಹಲ್ಲೆಲೂಯಾ. ಗಂಡನ ಆತ್ಮ ಗಂಡಗ, ಹೇಳ್ತಿ ಆತ್ಮ ಹೇಳ್ತಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಯಾರ ಭಕ್ತಿ ಅವರಿಗೆ. ಹಲ್ಲೆಲೂಯಾ. ನಾವು ಈಗ ನಾನು ಫಾಸ್ಟ್ ಆಗಿನಿ, ಎಷ್ಟು ವಿಶ್ವಾಸಗಳಿಗೆ ಎಷ್ಟು ಜನ ನರಕಕ್ಕೆ ಹೋಗ್ತಾರೋ, ಎಷ್ಟು ಜನ ಪರಲೋಕ ರಾಜ್ಯಕ್ಕೆ ಹೋಗ್ತಾರೋ. ಹಲ್ಲೆಲೂಯಾ. ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ. ಅದಕ್ಕೋಸ್ಕರ ಇವತ್ತು ನೀವು ಕಲಿಬೇಕು. ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಏ ಸ್ವಾಮಿ ಅಂತ ಹೇಳೇನ, ಏ ಸ್ವಾಮಿ ಅಂತ ಶಿಲ್ಬತ್ಕೊಂಡ್ ಏನಂತ ಹೇಳ್ದಮ್ಮ, ಅಮ್ಮ ನಿಮಗೋಸ್ಕರವು ನಿಮ್ಮ ಮಕ್ಕಳಿಗೋಸ್ಕರವು ಅಳಿರಿ. ಮರ ಹಸಿರುವಾಗಿ ಇಷ್ಟೆಲ್ಲ ಮಾಡ್ಯಾರಮ್ಮ. ಯಾಕಂದ್ರೆ ಹೆಣ್ಮಕ್ಳು ಅರ್ಥ ಮಾಡ್ಕೊಂತಾರೆ, ಗಂಡ್ಮಕ್ಳು ಕಠಿಣ ಜೀವಿತ, ಕಠಿಣ ಬದುಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಣ್ಮಕ್ಳು ಅರ್ಥ ಮಾಡ್ಕೊಂತಾರ. ಅಮ್ಮ ಸ್ತ್ರೀಯರೇ ಚೆನ್ನಾಗಿ ಅರ್ಥ ಮಾಡ್ರಿ, ನಿಮ್ ಮಕ್ಳಿಗೋಸ್ಕರ ಅಳ್ರಿ. ಅಣ್ಣ ಇವ್ನು ಮಾತು ಕೇಳೋವಲ್ಲ ಅಣ್ಣ, ಅಳಮ್ಮ ಒಂದ್ ದಿವಸ ಕಣ್ಣೀರ್ ಹಾಕಿ ಅಳು, ಬಾಗಿಲು ಹಾಕಿಬಿಡು, ಬಾಗಿಲು ಮುಚ್ಕೊಂಡು ಅಳು. ಗಂಡಗೋಸ್ಕರ ಅಳು, ಹೆಂಡತಿಗೋಸ್ಕರ ಅಳು, ಕಣ್ಣೀರ ಹಾಕಿ ಅಳು. ಒಂದ್ ಸಾರಿ ಒಬ್ಬ ವ್ಯಕ್ತಿಗೆ ಬೈಬಲ್ ಅಲ್ಲಿ ಕ್ಯಾನ್ಸರ್ ರೋಗ ಬಂತು. ಏನ್ ರೋಗ ಬಂತು? ಎಲ್ಲ ಜ್ವರ ಏನ್ ರೋಗ ಬಂತು? ಕ್ಯಾನ್ಸರ್. ನೋ ಆನ್ಸರ್. ಕ್ಯಾನ್ಸರಿಗೆ ಔಷಧ ಇಲ್ಲ. ಎಂಥ ವ್ಯಕ್ತಿಗೆ 1000 ಕೋಟಿಗ್ಲಿ ಸ್ವಸ್ಥ ಹಾಕ್ಲವನಿಗೆ ದೇವರೇ ಅವನನ್ನ ಸ್ವಸ್ಥತೆ ಮಾಡಬೇಕು. ಕ್ಯಾನ್ಸರ್ ನೋ ಆನ್ಸರ್, ಜೀಸಸ್ ಇಸ್ ದ ಆನ್ಸರ್. ಹಲ್ಲೆಲೂಯಾ. ಜೀಸಸ್ ಇಸ್ ದ ಆನ್ಸರ್. ಜೀಸಸ್ ಇಸ್ ದ ಹೀಲರ್. ಹಲ್ಲೆಲೂಯಾ. ಯೇಸು ಮಾತ್ರವೇ ಸ್ವಸ್ಥ ಮಾಡಲಿಕ್ಕೆ ಶಕ್ತಿವಂತನು. ಆಮೇಲೆ ಯೇಸು ಮಾತ್ರವೇ ಏನಾಗಿದ್ದಾನೆ? ಸ್ವಸ್ಥ ಮಾಡುವುದಕ್ಕೆ ಶಕ್ತಿವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡೋಣ ದೇವ್ರ ಮಕ್ಕಳು, ವಾಕ್ಯದ 2ನೇ ಪೂರ್ವಕಾಲ ಟೈಮ್ ಆಗ್ತದೆ, ಬೇಗ ಮುಗಿಸ್ಕೊಂಡು. 2ನೇ ಪೂರ್ವಕಾಲ ವೃತ್ತಾಂತ ಬೇಗ ತೆಗಿರಿ. 2ನೇ ಪೂರ್ವಕಾಲ ವೃತ್ತಾಂತ ಸಾರಿ ಬೇಡ, ಅದು ಬೇಡ. 2ನೇ ಅರಸು ಪುಸ್ತಕ 20ನೇ 1-2 ವಚನ ಓದ್ರಿ, ಬೇಗ ಓದ್ರಿ. ಓದೋಣ. ಹಿಜ್ಕೀಯನು ಮುಂದೆ ಹೋಗುವುದು ಸುಲಭ. 1ನೇ ವಚನ ಓದಪ್ಪ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಮರಣಕರ ರೋಗದಲ್ಲಿ, ಕ್ಯಾನ್ಸರ್ ರೋಗದಲ್ಲಿ ಬಿದ್ದನು.
ಬಳಿಗೆ ಬಂದು ಹಾ ಅವನಿಗೆ ನಿನ್ನ ಮನೆಯ ವಿಷಯದ ವ್ಯವಸ್ಥೆ ಮಾಡು, ಯಾಕೆಂದ್ರೆ ಹಾಗಿಲ್ಲ. ನೀನು ಉಳಿಯುವ ಹಾಗಿಲ್ಲ. ಅಮ್ಮ ಹೇಳಮ್ಮ. ಅಮ್ಮ ಯಾರಮ್ಮ ಉಳಿಯಾಕಿಲ್ಲದೆ? ರಾಜ. ಅಮ್ಮ ರಾಜ ಎಷ್ಟು ಡಾಕ್ಟರ್ ತೋರಿಸಿರ್ತಾನೆ, ಎಷ್ಟು ಹಣ ಐತೆ ಆತನ ಹತ್ರ. ಏಷನ್ ಹೇಳ್ತಾನೆ ನೀನು ಉಳಿಯುವ ಹಾಗಿಲ್ಲ. ಹೇಳ್ರಿ ಪಕ್ಕದಲ್ಲಿ ಉಳಿಯುವ ಹಾಗಿಲ್ಲ ಅನ್ರಿ. ದೇವ್ರ ಮಕ್ಕಳೇ ನಿಜ ಹೇಳ್ಬೇಕಾದ್ರೆ ನಮ್ಮ ಪರಿಸರ ಅಷ್ಟೇ ಭೂಲೋಕದಲ್ಲಿ ಭಯಂಕರವಾದ ಜೀವಿತ. ಓದಪ್ಪ. ಯಥಾರ್ಥ ಚಿತ್ತನಾಗಿಯೂ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನಾಗಿದ್ದ ನೆನಪು ಮಾಡುತ್ತೆ ಎಂದು ಪ್ರಾರ್ಥಿಸಿ ಬಹಳವಾಗಿ ತಪ್ಪನ್ನು. ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಡ್ರಿ, ಬೇಗ ಮುಗಿಸ್ಬಿಡ್ತಾ ಇದೆ. ಅಮ್ಮ ಏನ್ ಮಾಡಂತಮ್ಮ? ಪ್ರಾರ್ಥಿಸಿ. ಅಮ್ಮ ಕೇಳಿಸ್ಕೊಳ್ಬೇಕಮ್ಮ, ಪ್ರಾರ್ಥಿಸಿ. ವಾಕ್ಯ ಹೇಳ್ತದೆ ದೇವ್ರ ಮಕ್ಕಳೇ, ಪ್ರಾರ್ಥಿಸಿ ಏನ್ ಮಾಡಿದಂತನು. ಎಲ್ಲರೂ ಹೇಳ್ರಿ ಪ್ರಾರ್ಥಿಸಿ ಏನ್ ಮಾಡಂತಪ್ಪ. ಹಿಂದೆ ಹೇಳ್ರಿ ಪ್ರಾರ್ಥಿಸಿ ಏನ್ ಮಾಡದಂತೆ. ಅಮ್ಮ ಪ್ರಾರ್ಥನೆ ಕಡಿಮೆ ಇದೆ, ಹಳೋದು ಮಾತ್ರ ಬಹಳ ಇದೆ. ಅಲ್ಲಲುಯ್ಯ, ಅಲ್ಲಲುಯ್ಯ. ಇವಾಗ ನಮ್ದು ಹೆಂಗಿರ್ತದ್ರೆ ಪ್ರಾರ್ಥನೆ ಜಾಸ್ತಿ ಇರ್ತದೆ, ಯಾವತ್ತೋ ಒಂದ್ ದಿವಸ ಆಳ್ತೀವಿ. ಹೌದಂದ್ರೆ ನಂತರ ಈ ಹೆಣ್ಮಕ್ಳು ನಿಮ್ ನೋಡ್ರಿ ಅಸಲ್ ನೀವು ಅತ್ತೇ ಪ್ರಾರ್ಥನೆ ಮಾಡಿಲ್ಲ ನಮಗ್ ಕಾಣ್ತದೆ. ಅದಕ್ಕೋಸ್ಕರ ನೀವು ತೂಗುಡಿಸ್ತಾ ಇದ್ರಿ. 10 ಪ್ರಾರ್ಥನೆ ಮಾಡ್ರಿ, ಯಾವತ್ತು ತೂಗುಡ್ಸಕಲ್ ಗೊತ್ತ. ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ರೆ ಯಾವತ್ತಿಗೆ ತೂಗುಡ್ಸಕಲ್ ಗೊತ್ತದ. ಹಲ್ಲೆಲೂಯಾ. ಅವರು ಬಹಳ ಕೇರ್ಫುಲ್ ಆಗಿರ್ತಾರೆ, ಅವರು ಬಹಳ ಜಾಗೃತೆಯಾಗಿರ್ತಾರೆ, ಅವರು ಬಹಳ ನಾಮ್ರತೆ ಉಳ್ಳವರಾಗಿರ್ತಾರೆ. ಹಿಜ್ಕೀಯನು ಪ್ರಾರ್ಥನೆ ಮಾಡಿ ಬಹಳವಾಗಿ ಅತ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಪ್ರಾರ್ಥನೆ ಕೇಳುವವನು ಕಣ್ಣೀರನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. 5ನೇ ವಚನ ಓದ್ಬಿಡ್ರಿ ಬೇಗ. 5ನೇ ವಚನ ಓದೋಣ. 5ನೇ ವಚನ. ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಅಮ್ಮ ಪ್ರೈಸ್ ದಿ ಲಾರ್ಡ್. ಚಪ್ಪಲಾಗ್ರಿ ಎಲ್ಲರೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಬಹಳ ಕಣ್ಣೀರನ್ನ ನಾನು ನೋಡಿದ್ದೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಏನ್ ಮಾಡ್ತಾನಂತೆ ಕೆಳಗೆ ಹಾಕಿದ್ರೆ, ನಾನು ನಿನಗೋಸ್ಕರ 15 ವರ್ಷ ಆಯುಷ್ಕಾಲವನ್ನ ಕೂಡಿಸಿಕೊಡುತ್ತೇನೆ. ಎಷ್ಟು ವರ್ಷ ಅಂತಮ್ಮ? ಎಷ್ಟು ವರ್ಷ ಅಂತಮ್ಮ? ಮೈಕಲ್ ಜಾಕ್ಸನ್ ಅನ್ನುವಂಥ ವ್ಯಕ್ತಿಗೆ ಒಂದು ಆಸೆ ಆಯ್ತಂತ. ಆಸೆ. ಆತನಿಗೆ 1000 ಕೋಟಿ ಐಶ್ವರ್ಯವುಳ್ಳಂತ ವ್ಯಕ್ತಿ ಮೈಕಲ್ ಜಾಕ್ಸನ್. ಆತನಿಗೊಂದು ಆಸೆ ಆದಾಗ, ಅದನಿಗೊಂದು ಆಸೆ ಎಷ್ಟು ಅಂದ್ರೆ, ನಾನು 150 ವರ್ಷ ಬದುಕಬೇಕು. ಎಷ್ಟು ವರ್ಷ ಬದುಕಬೇಕಂತೆ? ಬರೇ 150 ವರ್ಷ ಬದುಕಬೇಕು. ನಿಮ್ಗೆ ಎಷ್ಟು ವರ್ಷ ಬದುಕಬೇಕಂತ ಆಸೆ ಐತೆ? ಕೈ ಎತ್ತಿದ್ದು ಯಾರಾದ್ರೂ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನೋ ಪ್ರಾಬ್ಲಮ್ ಹೇಳ್ರಿ. ಇಲ್ಲ ಇವತ್ತು ರಾತ್ರಿ ಕರೆದು ನೋಡ್ಬೇಕಂತಿದ್ರೆ ಯಾರಿಗೆ ಆಸೆ ಇಲ್ಲ? ನನಗೆ ಆಸೆ ಇದ್ದೆ. ನನಗೆ ಆಸೆ ಹೆಂಗದ ಒಂದು 70 ಇಲ್ಲ 80 ವರ್ಷನ, ಕನಿಷ್ಠ ಅಂದ್ರೆ 80 ವರ್ಷನ ಬದುಕ್ಬೇಕು. ಯಾಕಂದ್ರೆ ಸುವಾರ್ತೆ ಬಹಳ ಮಾಡ್ಬೇಕಲ್ಲ. ಹಲ್ಲೆಲೂಯಾ. ಕನಿಷ್ಠ ಒಂದು ಯಾಕೆ 100 ವರ್ಷವರೆಗೆ ಹೇಳಿದ್ರೆ ಹೇಳಿದ್ರು ಪರವಾಗಿಲ್ಲ. ಹಲ್ಲೆಲೂಯಾ. ನಿಮಗೆ ಎಷ್ಟು ವರ್ಷ ಬದುಕ್ಬೇಕಂತ ಆಸೆ? ನಾನು ಏನನ್ನಕ್ಕೆ ಹೇಳ್ರಮ್ಮ, ನಾನು ಏನ್ ಹೇಳ್ತದ್ದು ಭಯ ನಿನಗೆ? ನಾನು ಏನನ್ನಕ್ಕೆ ಹೇಳ್ರಿ, ಎಷ್ಟು ವರ್ಷ ಬದುಕ್ಬೇಕಂತ? ಮೈಕಲ್ ಜಾಕ್ಸನ್ಗೆ 150 ವರ್ಷ ಬದುಕ್ಬೇಕಂತ ಆಸೆ. ಅದಕ್ಕೋಸ್ಕರ ಅದನ್ನ ಏನ್ ಮಾಡಿದ್ರೆ 15 ಮಂದಿ ಡಾಕ್ಟರ್ನ ತನ್ನ ಬಳಿಗೆ ಕರೆಸಿದಂತೆ. ಯಾಕೆ ಹೇಳ್ರಿ? 1000 ಕೋಟಿ ಹಣ ಇದೆ ಕೊಟ್ಟು. ನೋಡ್ರಿ ಬ್ರಷ್ ಅಮ್ಮ ನಾವೇ ಉಜ್ಸುವ, ನಮ್ಗೆ ಯಾರು ಉಜ್ತಾರ? ನಾವೇ ಉಜ್ತೀವಿ. ಹಂಗಲ್ಲ ಡಾಕ್ಟರ್ ಉಜ್ಬೇಕು ಅಂದ್ರೆ ಹೆಂಗ್ ಉಜ್ಬೇಕು ನಾವು ಅಂದ್ರೆ ಹೆಂಗ್ ಸಿಕ್ಕಂಗ್ ಉಜ್ಜಿ ಅಲ್ಲ ತೂತ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಡಾಕ್ಟರ್ ಏನ್ ಮಾಡ್ತಾರ? ಅಲ್ಲ ಅಲ್ಲಿ ಉಜ್ಜೋದು ಇರ್ಲಿ. ಕೆಲವೊಬ್ರು ಏನ್ ಮಾಡ್ತಾರ? ಅಲ್ಲಿ ಉಜ್ಜಿದಂಗ ಊಟ ಮಾಡ್ಬಿಡ್ತಾರೆ ಕೆಲವೊಬ್ರು. ಒಂದ್ಸಾರಿ ನಾವು ಅಂತ ನಾನು ಹಳ್ಳಿಗೆ ಹೋಗಿ ಪ್ರೇಯರ್ಗೆ ಹೋಗಿ ಬರ್ತಿದ್ವಿ. ಬಸ್ ಇಳಿದು ಎಲ್ಲ ನಡ್ಕೊಂಡ್ ಬರ್ತಿದ್ವಿ. ನಮ್ಮ ಹುಡುಗ ಒಬ್ಬ ಹುಡುಗ ಇದ್ದು, ಅಣ್ಣ ಅಣ್ಣ ಅಲ್ಲಿ ನೋಡೋಣ ಅಂದ. ನಾನಿದ್ದು ಏನಂದೆ? ನೋಡೋಣ ಅಂತ. ಅದೇ ಒಗ್ಗರಣೆ ಮಿರ್ಚಿ ಐತೆ ಬಾ, ಏನಣ್ಣ ತಳ 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 ಅಂತ ತಳ. ನಾವು ಬೆಳಿಗ್ಗೆ ಬರೀ ಮಗ ತಕೊಂಡು ಪ್ರೇಯರ್ ಮಾಡ್ಕೊಂಡು ಬಂದ್ಬಿಟ್ವಿ ಬಸ್ ಹತ್ತಿ. ನಾನಂದೆ ಅದು ತಳ ಅಂತ ನಾವ್ ಇನ್ನು ಅಲ್ಲಿ ಉಜ್ಜಿನ. ಅಣ್ಣ ಹುಲಿ ಮಗ ತೊಳಿದ್ದೆ ಅಣ್ಣ, ತಿಮ್ಮಂಗ್ ಮಾಡ ಅಂತಾನ. ಒಪ್ಪು, ಕ್ರಮಶಿಕ್ಷಣ ಇರಬೇಕು. ನೀವು ಹಂಗೆಲ್ಲ ಕೆಲವರು ಎಲ್ಲೇನು ಹೋಗಿರ್ತೀರಿ, ಬಿರಿಯಾನಿ ಘಮ ಘಮ ಐತೆ ಅಂದ್ರಿಗಿನ
ತಿನ್ನಲೆ ಅಲ್ಲುಜ್ಜ ನಂಬರ್ ಬಿಡ್ತಾರ. ಅಲ್ಲೂಯ್ಯ ಅಂದ್ರೆ ಇದನ್ನ ಅಲ್ಲುಜ್ಜಕ್ಕೊಬ್ರು. ನೀವ್ ಯಾವಾಗ ಸ್ನಾನ ಮಾಡ್ಬೇಕಾದ್ರೆ ಬಿಸಿಲು ಸ್ನಾನ ಮಾಡ್ತಾರ, ತಣ್ಣೀರ್ ಸ್ನಾನ ಮಾಡ್ತಾರ? ತಣ್ಣೀರ್ ಸ್ನಾನ ಮಾಡಕ್ ಇದ್ರಿ ಒಬ್ಬರೇ ಎತ್ತಿದ್ರು, ಇಬ್ಬರೇ ಎತ್ತಿದ್ರು. ಚಳಿಗಾಲದ ಕೂಡ ಮತ್ತೆ ಹಂಗೆ ಮತ್ತೆ ನೀನು ಮಲ್ಲಿ ಚಳಿಗಾಲದ ಕೂಡ ಎನಿ ಟೈಮ್ ಚಪ್ಪಲಾಕ್ರಿ ಮಲ್ಲಿಗೆ. ಅಲ್ಲೂಯ್ಯ ಮಲ್ಲಿ ನಾನು ಮಾಡಕ್ಕೆ ಚಳಿಗಾಲದಲ್ಲಿ ತಣ್ಣೀರ್ ಮಾಡಕ್ಲ, ಬಿಸಿಲು ಕಾಲದಲ್ಲಿ ತಣ್ಣೀರ್ ಮಾಡ್ತೀನಿ, ಚಳಿಗಾಲದಲ್ಲಿ ಉಗುರು ಬಿಸಿ ನೀರು ಮಾಡ್ತೀನಿ ನಾನು. ಅಲ್ಲೂಯ್ಯ ಕೆಡಿಸ್ಕೊಡ್ರಿ ಅಮ್ಮ. ಈ ಸ್ನಾನ ಮಾಡ್ಬೇಕಾದ್ರೂ ಕೂಡ ಡಾಕ್ಟರ್ ಏನ್ ಮಾಡ್ದಂತೆ, ಎಷ್ಟು ಟೆಂಪರೇಚರ್ ನೀರೈತೆ ಅಂದ್ರೆ ಈ ನೀರಿಂದ ಚರ್ಮಕ್ಕೆ ರೋಗ ಬರಬಾರ್ದು ಅಂತೇಳಿ ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಈತನ ಸ್ನಾನ ಮಾಡಿಸ್ಬೇಕಂತೆ. ಅಲ್ಲೂಯ್ಯ ದೇವ್ರ ಮಕ್ಕಳ ಚೆನ್ನಾಗಿ ಅರ್ಥ ಮಾಡ್ರಿ. ಮತ್ತೆ ಊಟದ ವಿಷಯದಲ್ಲಿ ಇಂಥನೇ ಊಟ ಮಾಡ್ಬೇಕು, ಇಷ್ಟೇ ಕ್ಯಾಲ್ರಿ ಇರ್ಬೇಕು. ಕ್ಯಾಲ್ರಿ ಒಂದ್ಸಾರಿ ಕ್ಯಾಲ್ರಿ ಇದ್ರಿಗಿನ 300 400 ಇರ್ಬೇಕು, ಅಷ್ಟೇ ಇರ್ಬೇಕು. ಜ್ಯೂಸ್ ಕುಡಿಬೇಕು, ಇದು ತಿನ್ಬೇಕು, ಅದು ತಿನ್ಬೇಕು, ಸ್ನಾಕ್ಸ್ ತಿನ್ಬೇಕು, ಇಷ್ಟೇ ಇರ್ಬೇಕಂತೇಳಿ ಡಾಕ್ಟರ್ ಎಷ್ಟೆಲ್ಲ ಕೇರ್ ತೆಗೆದುಕೊಂಡು ಕೂಡ ಮೈಕೇಲ್ ಜಾಕ್ಸನ್ ಕೇವಲ 50 ವರ್ಷ ಬದುಕಿದನು. 50 ವರ್ಷ ನೀವು ಬದುಕಿದ್ರಿ. ಅಲ್ಲೂಯ್ಯ ಅಲ್ಲೂಯ್ಯ ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಲ್ಪಟ್ಟದ ದೇವರು ವಾಕ್ಯ ಹೇಳ್ತೆ, ನನ್ನಿಂದ ನಿನ್ನ ದಿನಗಳು ವೃದ್ಧಿಯಾಗುವವು. ದೇವರಿಂದ ನಮ್ಮ ದಿನಗಳು ವೃದ್ಧಿಯಾಗುತ್ತವೆ. ಅಲ್ಲೂಯ್ಯ ಅಲ್ಲೂಯ್ಯ ಮೈಕೇಲ್ ಜಾಕ್ಸನ್ ಏನ್ ಮಾಡಿದನು? ಕೇವಲ 50 ವರ್ಷದಲ್ಲಿ ಸತ್ತು. ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ಇಜಿಕೇನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ರೆ 15 ವರ್ಷ ಆಯುಷ್ ಕಾಲ ಕೊಟ್ಟರೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಬೈಬಲ್ ಅಲ್ಲಿ, ಅರಸನಾದ ಆಸನ್. ವಾಕ್ಯದಲ್ಲಿ ಬರಲ್ಪಡದೆ ಆತನಿಗೆ ಕಷ್ಟ ಬಂದಾಗ, ಆತನಿಗೆ ರೋಗ ಬಂದಾಗ ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನಂತ ಇದೆ ಬೈಬಲ್ ಆಗಿದೆ. ಅವನು ಸತ್ತ, ಈತನು ಬದುಕಿದನು. ಆಮೇಲೆ ವೈದ್ಯರ ಸಹಾಯವನ್ನು ಕೋರಿದಂತ ವ್ಯಕ್ತಿ ಆಸನು, ಅರಸನಾದ ಆಸನ ಸತ್ತನು. ಅರಸನಾದ ಹಿಜ್ಕೀಯನು ದೇವರ ಸಹಾಯವನ್ನು ಕೋರದಿಂದ ಆತನಿಗೆ ದೇವರು 15 ವರ್ಷ ಆಯುಷ್ಕಾಲವನ್ನು ದೇವರಿಗೆ ಹೆಚ್ಚಾಗಿ ಮಾಡಿದನು. ಆಮೇಲೆ ಅಲ್ಲೂಯ್ಯ ಒಂದ್ ಸೀಕ್ರೆಟ್ ಹೇಳ ಅಮ್ಮ, ನೀವ್ ಎಷ್ಟು ಕಣ್ಣೀರ್ ಹಾಕಿ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಿರೋ, ಯಾರಿಗೆ ಗೊತ್ತಾದಂಗ ಕಣ್ಣೀರ್ ಹಾಕಿ ಪ್ರಾರ್ಥನೆ ಮಾಡ್ತಿರೋ, ನಿಮ್ಮ ಆಯುಷ್ಕಾಲ ಹೆಚ್ಚಾಗ್ತತೆ. ಅಲ್ಲೂಯ್ಯ ನೀನು ಚೆನ್ನಾಗಿರ್ಬೇಕಂದ್ರೆ ಕಣ್ಣೀರಿನ ಪ್ರಾರ್ಥನೆ. ಅಲ್ಲೂಯ್ಯ ಏನಪ್ಪಾ ಗ್ಲಾಸ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರ ಅಲ್ಲಿ ಅದಾರ ಅಮ್ಮ. ಎಲ್ಲರೂ ಲಾಸ್ಟ್ ಹೋಗ್ಬೇಕಾರೆ ಒಂದೊಂದು ಇಸ್ಕೊಂಡ್ ಹೋಗ್ರಿ ಬರವರ ಮತ್ತೆ ತಪ್ಸಕ್ ಹೋಗ್ಬೇಡ್ರಿ. ಹಿಂಗ್ ಇಟ್ಕೊಂಡು ಕಣ್ಣೀರಾಗಿ ಸುರಿಸಿ ತಾವನ್ ಕೊಡ್ರಿ. ಟೆಂಪರೇಚರ್ ಎಷ್ಟೈತೆ ನೋಡೋಣ. ಅಲ್ಲೂಯ್ಯ ದೇವರಿ ವಾಕ್ಯವನ್ನು ಕೇಳಿದ ನೀವೇ ಧನ್ಯರು, ನೀವೇ ಆಶೀರ್ವಾದ ಹೊಂದಿರಿ. ಅಲ್ಲೂಯ್ಯ ನಾಳೆವರೆಗೋಸ್ಕರ ನಾವು ಸಿದ್ಧರಾಗೋಣ. ಎಲ್ಲರೂ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಮಕ್ಕಳೇ, ದೇವರಿ ವಾಕ್ಯವನ್ನ ಕರ್ತನ ಆಶೀರ್ವಾದ ಮಾಡಲಿ ಎಲ್ಲರೂ.